ಬರೀ ಕಂದ ಯಾಕವ್ವ ನೆನೆ ಬರ್ಲೇ ಇಲ್ಲ ಊಟಕ್ಕೆ. ಹೋಗಿದ ಕಾರ್ಯ ಏನಾಯ್ತು? ಇಲ್ಲಿ ದೂರ ಐತೆ ಅಂತ ಹೋಗ್ ಮರಿ ನೀನು. ನೀನೇನ್ ಹೋಗಿದ್ದು ಕಂದ? ಅವ್ನ ರಾತ್ರಿ ಕನ್ಸಿಗೆಲ್ಲ ಬಂದ್ಬಿಟ್ಟು ನೀನ್ ಯಾಕೆ ಸೂರ್ಯನ್ ಕರ್ಸಿಲ್ಲ, ನೀನ್ ಯಾಕೆ ಸೂರ್ಯನ್ ಕರ್ಸಿಲ್ಲ ಊಟಕ್ಕೆ, ನೀನ್ ಯಾಕೆ ನೀನ್ ಕರ್ದಿರ್ಲಿಲ್ವಾ ಅಂತ ಹೇಳಿ ರಾತ್ರಿ ಎಲ್ಲ ಕನ್ಸಗೆ ರೋದನೆ ಕೊಟ್ಟಿಲ್ಲ ನನಗೆ ಗೊತ್ತಾ. ಹೆಣ್ಣು ಗಂಡ ನೀನ್ ನೋಟ ಮಾಡಕ್ ಹೋಗಿದ್ದು, ನೀವ್ ಹೆಣ್ಣಿನ ಕಡೆ ಅಲ್ವನೋ? ಯಾಕೋ ಮತಾಂತ ಎಲ್ ಬರುತ್ತೆ ನಾಲ್ಕು ಶಾಂತಿನೇ ಸಿಕ್ಕಿಲ್ವಲ್ಲಪ್ಪ. ನೀನು ಅವನ ಆತ್ಮೀಯ ಸ್ನೇಹಿತ, ನೀನ್ ಬಂದು ಧೂಪ ಇದು ಊದ್ಗಡ್ಡಿ ಬೆಳಗಿ ಊಟ ಮಾಡಿ ಹೋಗಿದ್ರೆ ಅಲ್ವಾ ನಿನ್ನ ಆತ್ಮಕ ಅವನ ಆತ್ಮ ಶಾಂತಿ ಸಿಗೋದು. ನೀನ್ ಸತ್ರೆ ಹಂಗೆ ಬೇರೆ ನಿನ್ನ ಆತ್ಮ ಶಾಂತಿ ಸಿಗೋದು ಬೇಡವಾ? ರಾಜಕೀಯದಲ್ಲಿ ಎಲ್ಲ ಒಳ್ಳೆ ಅದು ಕರೆಕ್ಟ್ ಬಟ್ ಅದು ಯಾರು ಅಂತ ಮದುವೆ ಕಾರ್ಯ ಮುಂದೆ ಬಂತು ಮಠ ಮಠ ಮಾರಿಯ ಒಳ್ಳೇದ್ ಮಾಡಿ ನಿಂಗೆ ವ್ಯಾಪಾರ ಚೆನ್ನಾಗಿ ಮಾಡಿ ಹೋಗ ದಾರಿಯಲ್ಲಿ ವಿನಾಶಗಳನ್ನೆಲ್ಲ ಮಾಡಿ ಆರೋಗ್ಯ ಸಕಲ ಮಾಡಿಕೊಂಡು ನೀವೆಲ್ಲ ಮಾತಾಡ್ಬೇಕಾರೆ. ಯಾರು ಇಲ್ವಲ್ಲ ಸರ್ ನಮಸ್ಕಾರ, ನಾನು ನಾಗರಾಜು. ಆ ಹೆಸರೇ ಯಾರು ಇಲ್ಲ. ಗಂಗಾಧರ ಕುಂಟೆ ನೀನು, ಗಂಗಾಧರಪ್ಪನ್ ಮಗ, ಚಂದ್ರಣ್ಣನ್ ಮಗ ನೀನು, ಚಂದ್ರಣ್ಣ ಗಂಗಾ ನೀನು. ನಮ್ದು ಅಡ್ರೆಸ್ ಕರೆಕ್ಟ್. ನಮ್ದು ಗುರುವಾರ ನಾನು ಚಂದ್ರಮ್ಮ ಎಂಡ್ರು, ಅವನು ನನ್ನ ಮಗ ಗಂಗಾಧರ. ನೀವ್ ಇಂಟ್ರು ಕೊಟ್ಟಿದ್ ಕೆಲ್ಸ ಇಬ್ರು ಮಾಡಿ ಅದೆಲ್ಗ ಹೋಗ್ ಬರ್ಬೇಕಾದ್ರೆ ಲಾರಿಗೆ ಸಿಕ್ಕ ಮದ್ವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ. ನಮ್ಮನ್ನ ಯಾಕೆ ಸಾಕ್ತಾರಲ್ಲ ಬೋಳಿ ಮಗನೇ. ಅದಕ್ಕೆ ಖಂಡಿತ 25 ತಾರೀಕು ಹೇಳಿಲ್ಲ ಪಳ್ಳಿಲ್ಲ ಅನ್ಕೊಂಬೇಡ್ರಿ. ಅವ್ನ್ ದುಣ್ಣಕ್ಕೆ ಬೆಳಿಗ್ಗೆ ನಮ್ಮ ಅಂತಕ್ ಬಂದು ಕರ್ಕೊಂಡೋಗಿ ತಂದೆ ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಅವ್ನು ಉಣ್ಣಕ್ಕೆ ಕರ್ಕೊಂಡೋಗಿ ಲಾರಿ ಅಡಿಕ ಬಸ್ ಅಡಿಕ ದೂಕ್ ಬಂದಲ್ಲ ಬೇಕು ನನ್ನ ಮಗನೇ. ಮಾಡುದು ಅದೇ ನಂದೇ, ನಾನು ಅದೇ ನಮ್ಮ ಅಪ್ಪ ವಯಸ್ಸು ಇನ್ನೇನ್ ಸರ್ ಎಲ್ಲ ಏಜ್ ಆಗ್ತಾ ಇತ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ನಾವು ನೋಡಿ ಒಂದ್ ವರ್ಷ ಎರಡು ಮಾಡಕ್ ಇನ್ನೊಂದು ತಿಂಗಳು ಕಳೆದ್ರೆ 2 ಮದುವೆ ಆಗ್ಬೋದು. ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ನಿನ್ನ ಹೆಸರು ಚಂದ್ರಣ್ಣ ಅಲ್ವಾ? ಒಂದೇನು ಅಂದ್ರೆ ಯಾವ್ದು ಒಂದ್ ಇಲ್ಲಿ ಇಲ್ದಲೆ ಸ್ವಾಮಿ ಇದು ಮದುವೆ ಮನೆ ಅಂದ್ರೆ ಕಷ್ಟ ನಿಮ್ಮ ಅಮ್ಮನ ಹೆಸರು ಅದಕ್ಕೆ ಸುಮ್ನೆ ನೋಡಿದ್ವಿ ಈ ಕಾಲದಾಗೆ. ಮತ್ತೀಗ ನೀನು ಅದೇ ನಿಮ್ಮ ಅಣ್ಣ ನೀರಿಗೆ ಬಿದ್ದು ನೆಗದ್ ಬಿದ್ದು ಹೋದ್ನಲ್ಲ ಸತ್ತೋದ್ನಲ್ಲ ನನ್ ಮಗ, ಮನೆ ಹಾಳಾಗೋಗ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನೀರಿಗೆ ಬಿದ್ದು ಸತ್ತೋದ್ನಲ್ಲ. ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನಂಬ್ತೀರಾ? ಮನೆ ಹಾಳಾಗೋಗ. ನಾವೆಲ್ಲ ನೋಡಿ 19 ನಾವು ಅವಾಗ ನಮ್ಮ ಇದ್ರಾಗೆ ಈಗ ಒಳ್ಳೆ ವಯಸ್ಸು. ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾರ್ತಲ್ಲ ಸುಣ್ಣ. ನೀನು ಅದೇ ಪ್ರೀತಿಯಿಂದ ಅಂತಕ್ ಬರ್ತೀನಿ. ಕರೆಕ್ಟ್ ನೋಡ್ರಿ. ಬಿದ್ರ ನೀವು ಮರ್ತ್ಬಿಟ್ಟಿದ್ದೀನ. ನಮ್ಮ ಅಪ್ಪಗೆ 25 ವರ್ಷ ಕಾಣಿಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ಆತಂಗೆ ನಮ್ ಸುಣ್ಣ ಮಾರ್ತಾ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ ಯಾರೋ ನೀವು ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ವಿಶ್ವಾಸ ಬಿಡಿ ಬರೋಣ ಆ ಕಡೆ ಬಂದಾಗ ನೋಡೋಣ ನೋಡಿ. ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ.
ಮದುವೆ ಮಾಡಿಸ್ಕೊಡ್ತೀನಿ. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ ನಮ್ಗೆ ಯಾಕೆ ಮದುವೆ ಮಾಡ್ತೀರ? ಅವಳು ಗಂಡ ಸತ್ತೋಗ್ಲಿಲ್ವಾ? ಹಿಂಗಾಗಿ ನನಗೆ ಇವಾಗ ಇನ್ನು ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ನಮ್ಗೆ ನನಗಿನ್ನ ಹುಚ್ಚ ಹಿಡಿತಾ ಐತೆ, ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ, ಮೊದಲನೇ ಹೆಂಡತಿ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ನುಗ್ಗಿಯಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಏನೋ ಮಾಡ್ಕೊಳ್ಳಿ ಬಿಡಿ ಸರ್. ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ಕುಂತ ಇದ್ದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋತಿ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತಗೊಂಡ ಹೆಂಗೋಪ್ಪ ನಾನು. ನಿಮ್ಮ ಹೆಸರೇನು? ಬಿ ಎನ್ ನರಸಿಂಹರಾಜು. ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, ಬಿ ಎನ್ ನರಸಿಂಹರಾಜು. ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ. 3 ತಿಂಗಳ ಹಿಂದೆ ಸತ್ತೋದ್ ನಾವು. 4 ತಿಂಗಳಾಗ್ತವ ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಮುಂದೆ ನಾನೇ ನೀನ್ ಮತ್ತೆ ರವಿ ಅಲ್ವಪ್ಪ ಸೂರ್ಯ ಸತ್ತೋಗಿರ್ಬೇಕಂಗಾರೆ. ಇಲ್ಲ ಬದುಕೋ ಮಣ್ಣು ಮುಚ್ಚಿದ್ರಲ್ಲ, ಮಣ್ಣು ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ಎಲ್ಲಿ ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಆಟ ಹೊರಟೈತೆ. ತಿರ್ಗಾ ನಿನ್ನ ಹೆಸರೇನು? ಮಣ್ಣು ಮಾಡಿಕೊಂಡಿದೀವಿ. ರವಿ ಚೆನ್ನಾಗಿಲ್ವಲ್ಲ, ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಿಮ್ಮಮ್ಮ ಹೆಸರು ಗಂಗಮ್ಮ. ಯಾಕೆ? ಗಂಗಮ್ಮನಿಗೆ ಚಂದ್ರನಿಗೆ ಜನ ಮಕ್ಕಳು ಇಬ್ರೇ ಅಲ್ಲ, ಒಬ್ಬ ನೆಗದ್ ಬಿದ್ದವನಲ್ಲ ಅವನೊಬ್ಬ. 3 ಸರ ಅಲ್ಲ, ಒಂದಿದ್ದು ಬಿಡಬಹುದು. ಮಣ್ಣಿಂಗ್ ಅಲ್ಲಾಡ್ತಾ ಚಂದ್ರಣ್ಣನ ಮಗ ಅಂತೀಯ? ಏನ್ ಮಣ್ಣಿಂಗ್ ಅಲ್ಲಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, ಯಾಕೆ ಹಿಂಸೆ ಕೊಡ್ತೀವಿ? JCB ತರಿಸ್ತಿ ಮಣ್ಣು ತರಿಸ್ತು. ಯಾರ ಮಗ ಅದನ್ನ ಹೇಳಿ ಫಸ್ಟ್ ನೋಡ್ರಿ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಈಗ ಬಂದಿದ್ವಲ್ಲ, ಚಂದ್ರಣ್ಣನ ಮಗ ಯಾರು ತಿಂತಾಯ್ತು ಅಲ್ಲ ಒಳಗಡೆ. ಗಂಗರಾಗ್ಲಿ ನಾವೇನ ಸಿಗತ್ತಿದ್ವಿ ಟಿಕೆಟ್ಸಕ್ಕೆ ಬೇರೆ ಅಯ್ಯೋ ಮರಿ, ಚಂದ್ರಣ್ಣನ ಮಗ ಯಾರು? ಕತೆ ಹೇಳ್ತಾ ಇದ್ದೀರಾ? ಅದು ಯಾರಾಗಿರ್ಲಂತೆ ನೀವು ನಮ್ಗೇನಕ್ಕೆ ನಿಂಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಮಾಡ್ಕೊಂಡು ನಿಂಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಇಲ್ವಾ? ಇದಾರು ಅದೇನೋ ಯಾಕೆ ಸತ್ತೋಗಿರ್ಬೇಕು ಚಂದ್ರಣ್ಣ ಗಂಗಮ್ಮ. ತಾಯಿನಾಡ ಬದುಕಿದ್ದಾರೆ ನಮ್ಮ ಅಪ್ಪ ಅಮ್ಮ. ನಮ್ಮ ಹೆಸರು ಸೂರಿ. ಅಲ್ಲ ಮಾಮ, ಮತ್ತೆ ಇಷ್ಟೊತ್ತಕ್ಕ ರವಿ ಅಂದ್ರ ತಲೆ ತಿಂತಿರಲ್ಲ, ಇನ್ನೇನ್ ಮಾಡೋದು ಮಾಮ? ಅಪ್ಪ ಸತ್ತೋಯ್ತು ಮಾಮ. ಈಗ ನಿಮ್ಮ ಹೆಸರು ಸೂರಿನ? ಬೇಕಿದ್ರಲ್ಲಿ ಹುಡಿಕೊಂಡ್ ಬರ್ತಾವ್ರಂತೆ. ಯಾರು? ಏನು ಏನ್ ಮಾಡಿದೀನಿ ನಾನು ಅನ್ನೋದು ಎಲ್ಲಿ ಹುಡುಕೊಂಬತ್ತಿರೋದು? ಅಲ್ಲಿ ಹಳೆ ಬೇಕು ಇದು ಯಾವ್ದಪ್ಪ, ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹುಡುಕೊಂಬತ್ತವ್ರಂತ. ಯಾರು ಗೊತ್ತಿಲ್ಲ, ಅದೇನ್ ಸಾಲದವ್ರು ಅಲ್ಲ ಅವ್ರೆಲ್ಲ. ಯಾರು ಕೊಟ್ಟರು ಏನು ಯಾರೋ ನನ್ನಂಗೆ ಯಾರು ಇರ್ಬೇಕು ಇನ್ನೊಬ್ರು, ಅವ್ರು ನೋಡಿಕೊಂಡು ಏನಂತೆ ಈಗ ಅಲ್ಲಿ ಗೊತ್ತಿಲ್ಲ. ನಂಬರ್ ಕೇಳ್ತಾ ಇದ್ರಂತೆ, ಒಂದಿಬ್ರು ಇಸ್ಕೊಂಡು ಹೋದ್ರಂತೆ. ಇನ್ನ ಕೊಡ್ಬೇಡಿ ಅಂತ ಹೇಳಿದೀನಿ ನಾನು. ಅಲ್ಲಿ ನಮ್ಮನವರು ಸಾಲ ಮಾಡಿದ್ಯಾ ಅಂತ ನನಗ್ ಬೈತಾರೆ ಅಲ್ಲಿ. ಅವರು ಸಾಲ ಮಾಡಿದಿಲ್ಲ, ಹೋಗಿ ಅಂಗಡಿ ತಕ್ ಬರ್ತಾರೆ, ಯಾರಿಗೂ ಅಂತೆಲ್ಲ ಕೇಳ್ತಾರೆ. ಅಲ್ಲೇ 3 ತಿಂಗಳಾಯ್ತು ತೀರೋಗಿ. ಈಗ ಅದು ಸರಿ ಆಯ್ತು, ಯಾವಾಗ ಬತ್ತಿ ಊರಿಗೆ ಕುಂಟೆಗೆ? ಮೊನ್ನೆ ಅಲ್ಲ, ಮನ್ಸಂದ್ರ ಬರ್ತೀನಿ ಇದಕ್ಕೆ ಆಯ್ತು ಪೂಜೆ. ಆಯ್ತು ಪೂಜೆಗೆ ಬತ್ತಿ. ಮನೆ ಪಕ್ಕ ಇಲ್ವಾ? ಆಯ್ತು ಪೂಜೆಗೆ ಬಾ. ಬೆಳಗುಂಬ ವೆಂಕಟೇಶ್ ನೋಡಿದ್ವಿ, ಅದೇ ಇದು ಕುಂಟೆಗೆ ಬತ್ತಿದಂಗಲ್ಲ ಮಂಟಪ.
ನಾನು ಅದೇ ನನ್ ಸೊಸೆಗೂ ನಿನಗೂ ಮದ್ವೆ ಮಾಡಿಸ್ಬಿಡ್ತೀನಿ. ಅಯ್ಯ ಇಲ್ವಾ ಹುಲಿ ನಾನೇ ಕಲಿಯೋದು ಅವರು ನೀನ್ ಯಾರಲ್ಲ ಮರಿ ಅವ್ನ ಗಂಡನ್ ಸಹಾಯ ಹಾಕಿದ್ದು ಸತ್ತೋಗಿದ್ರಲ್ಲ. ಆಮೇಲೆ ದೊಡ್ಡವ್ರನ್ನ ನೋಡಿದ್ರೆ ತಿರ್ಗಾ ಮೊನ್ನೆ ಕರೆಕ್ಟ್ ಆಗಿ ಇದು ಮಾತಾಡೋದ್ ಕಲಿ. ಈಗ ಕುಯ್ದು ಬಿಡ್ತೀನಿ ಇದ್ರು ಬಿಡ್ಬಿಡ್ತಾವೆ ಹೆಂಗಸರು ಗಂಡಸ್ರ ಕಾಣಂಗ ಈಗ ಬಿಡ್ತಾವೆ ಬೆಳ್ಬೆಳ್ಗೆನೆ ಮಣ್ ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ ಮುಚ್ಚಿ ಆದ್ಮೇಲೆ ತೆಗ್ದು ಜಾಸ್ತಿ ಏನ್ ಕುಡಿಯಲ್ಲ ಕಣಪ್ಪ. ರಾತ್ರಿಗೆಲ್ಲ ಒಂದ್ 2-3 ಪ್ಯಾಕೆಟ್ ಕುಡಿತೀವಿ ಅಷ್ಟೇ. ಅಲ್ಲ ಈಗಲ್ಲ ಹಾಲಿನ ಪ್ಯಾಕೆಟ್ ಅಲ್ಲ, ಇದು ಎಣ್ಣೆ ತಾತೀರಾ ಅಂತ. ಒಂದ್ 2 ಬಾಟ್ಲು ತಗಂತೀನಿ ಅಷ್ಟೇ, ಜಾಸ್ತಿ ತಗೊಳಲ್ಲ. ಮುಚ್ಚಿದ್ವಲ್ಲ JCB ತಗ್ಸುದು ಉಸಿರಾಡ್ತಿತ್ತು. ಸಿಗುತ್ತಲ್ಲ ರಾಣಿ ರಾಜ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಹೊಲ್ಟೈತಣ. ನಿಂಗ್ ಗೊತ್ತಿಲ್ಲ ಅಂದ್ರೆ ಅವ್ನ ನಿಮ್ಮ ಅಪ್ಪ ಅವನಲ್ಲ ಕುಡುಕ್ ನನ್ ಮಗ ನನ್ ಮಗನ ಕೇಳು. ನಮ್ಮಪ್ಪ ನಮ್ಮ ಅಯ್ಯ ಕುಡಿಯೋದ್ ಗೊತ್ತಾ ನಿಮ್ಗೆ? ಊರಾಗೆಲ್ಲ ಚರಂಡಿಗೆಲ್ಲ ಬಿದ್ದು ಒದ್ದಾಡಿ ಬೆಳಗ್ಗೆ ಸಾಯಂಕಾಲ ಎಕ್ಸೆಲ್ ತಗೊಂಡು ಊರಾಗೆಲ್ಲ ಓಡಾಡ್ತಾನೆ. ನರಸಿಂಹಣ್ಣ ಗೊತ್ತಾ? ನಮ್ಮಪ್ಪ ಓದ್ತಕ್ಕೆ ಬರೋದಿಲ್ಲ ಬೈಕ್. ಅಲ್ಲ ಗಾಡಿಗೆ ಒಂದೊಂದ್ಸರಿ ಓಡಾಡ್ತಿದ್ದ ಅವ್ರ ಗಾಡಿಗೆ ಅವನು ಓಡ್ಕೊಂಡು ಅಂತಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಕುಡಿಯಲ್ವನು ನನ್ ಮಗ ಚಂದ್ರ. ಅವ್ರು ಎಷ್ಟ್ ಮನೆ ಹಾಳು ಮಾಡೋನು ನನ್ ಮಗ. ನಿಮ್ಮನೆ ಏನಾರು ಹಾಳು ಮಾಡಕ್ ಬಂದಿದ್ರಾ? ಶಾಪ್ ಹಾಕ್ತೀರಾ? ನನ್ ಮಗ ಯಾವತ್ ಅವ್ರು ಇರ್ತಾವ ಕುಡಿಯತಾವಲ್ಲಿ ಹೋಗಿ ಎಂಟಾಣಿ ಕೊಡು, ಹೆಣ್ಣು 1 ರೂಪಾಯಿ ಕೊಡು, 5 ರೂಪಾಯಿ ಕೊಡು, ಚಕ್ಲಿ ತಗೊಬೇಕು, ನಿಪ್ಪಟ್ಟು ತಗೊಬೇಕು, ಬರೀ ಇದೆ ನನ್ ಮಗಂದು. ಗುಡಿ ಆಯ್ತು. ನಮ್ಮನೇಲಿ ಏನೋ ಒಂದು ಇದು ನಾವೇನೋ ಇದ್ ಮಾಡ್ತೀವಿ, ನಿಮ್ಗೆ ಯಾಕೆ ಅವೆಲ್ಲ ಅದೇನೈತೆ ಅದು ನನ್ಗೆ ಎಷ್ಟ್ ಕೊಡ್ಬೇಕು ಗೊತ್ತಲ್ಲ ಕಾಸನು. ನಿಂತಾವು ಸಾಲ ಮಾಡ್ಯಾರ. ಎಷ್ಟ್ ಮಾಡೋದು? 70 ರೂಪಾಯಿ. ನರಸಿಯಪ್ಪ 70 ರೂಪಾಯಿ ಬಿಡಿ. ಬಂದಾಗ ಊರಿಗೆ ಸಲ ಮಣ್ ಮಾಡಿ ಕಟ್ಟಿದೀವಿ. ಏನು ಎಷ್ಟ ಜಾಸ್ತಿ ದಿನ ಸೇರಂಗಿಲ್ವಲ್ಲ. 70 ರೂಪಾಯಿ ಡೈಲಿಗೆ. 70 ರೂಪಾಯಿಗೆ ಡೈಲಿ 10 ರೂಪಾಯಿ ಬಡ್ಡಿ ನಮ್ಮ ಹತ್ರ. ಯಾಕೆ ಎಷ್ಟು ದಿನ ಆಯ್ತು ಇಸ್ಕೊಂಡು? ಅಲ್ಲಿ ಇಸ್ಕೊಂಡು ಒಂದ್ 2.5 ವರ್ಷ ಆಯ್ತು. ಬುಡಿ 20 ರೂಪಾಯಿ 30 ರೂಪಾಯಿ ಸೇರ್ಸ್ಬಿಟ್ಟು 100 ರೂಪಾಯಿ ಕೊಡ್ತೀನಿ. ನೀನ್ ತಗೊಂಡೋಗಿ ಎದೆ ಮೇಲೆ ಇಕ್ಕು 100 ರೂಪಾಯಿನ. ಒಳ್ಳೆ ಮತ್ತೆ ಬರೋದಿಲ್ವ ನಿಮ್ಮ? 70 ರೂಪಾಯಿಗೆ 2,000 ಕೊಡ್ತೀಯಾ? ನಿಮ್ದೇನು ಇದು ಇದನ್ನ ಅದೇನು ಮೀಟರ್ ಬಡ್ಡಿನ? ಅದ ಹೆಂಗೆ 70 ರೂಪಾಯಿಗೆ ಅದು 2,000 ರೂಪಾಯಿ ಆಗುತ್ತೆ? ನಮ್ಮ ಹತ್ರ ಹಂಗೆ ಕಣಲ್ಲಿ ಲೋಫರ್ ನನ್ ಮಗನೇ. ನಾನೇ ವೆಂಕಟೇಶ್ ಮಾಡಿರೋದು ನನ್ ಫೋನು. ಕೊಡೋದಿಲ್ಲ ಇದ್ ಮಾಡಿ ಅದ್ ಹೆಂಗಿರ್ತೈತ್ರಿ ನೀವೇನು ನಮ್ಮ ಐಟು. ಹೌದಾ? ನಾನೇ ನಿನ್ ಕೇಳೋದ್ನ ಕೊಡು ಅಂತ. ನೀನೇ ತಾನೇ ಕೊಡ್ತೀನಿ ಬೋಳಿ ಮಗನೇ ನೀನು. ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲ, ಹಂಗೆ ಮಾತಾಡ್ತಿರಲ್ಲ. ಅಲ್ಲ ನೀನೇ ತಾನೇ ನಾನೇ ಬಂದು ಕೊಡ್ತೀನಿ ಅಂತ ನಿಂಗೆ ಕೊಡು ಅಂತ ಕೇಳೋದ್ನ. ಇನ್ನೊಂದ್ಸರಿ ಬರ್ತಾನೆ ಅವಾಗ ಲಾಡಿ ಬಿಚ್ಚಿ ಚಡ್ಡಿ ಬಿಚ್ಕೊಂಡು ಕಳಿಸ್ತೀನಿ ಬುಳ್ಳಿಗೆ. ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಅವಾಗ ಯಾರನ್ನ ಬಂದ್ರೆ ನನ್ನ ಹಿಡ್ಕೊಳಕ್ ಬಂದಿಲ್ಲ ಅಂತ ಹೇಳ್ತೀನಿ. ನಾವೇನ್ ಮಾಡ್ದೋ ಇದು ಬಸಿ ಮುಡಿ ಕೂತ್ಕೊಂಡು ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ. ಏನ್ ಬೇಡ ಏನ್ ನೀನ್ ಬಗೆಹರಿಸ್ತೀನಿ. ನೀನ್ ಬರ್ತಕ ಕಾಯೋದು ಏನ್ ಬೇಕಿಲ್ಲ. ಬರ್ತೀನಿ ಬಿಡಿ. ಅದೇನು ಮಾತುಕತೆ ಕರ್ಕೊಳ್ತೀನಿ. ಇನ್ನ ಅದೇನು ಕೂತ್ಕೊಂಡು ಮಾತಾಡೋಣ. ಬೇಡ ಬಿಡು. ನೀವು ಎಷ್ಟ್ ಇಸ್ಕೊಂಡಿದ್ರೆ ಏನು ಅಂತ ನಾನು ಕೇಳ್ಬೇಕಲ್ಲ ಅಲ್ಲಿ. ಬೇಡ ಬಿಡು, ನೀನೇನ್ ಬರ್ಬೇಡ. ಕತೆ ಹೇಳ್ತಾ ಇದ್ದೀರಾ? ನೀನೇನ್ ಬರ್ಬೇಡ, ನಂಗೆ ಗೊತ್ತೈತೆ ಹೆಂಗ್ ಉಸುಲ್ ಮಾಡ್ಬೇಕು ಅಂತ. ಕೂಡಲೇ ಟೈಟ್ ಆಗತ್ತಲ್ಲ. ಚಡ್ಡಿ ಬಿಚ್ಚಿ ನಿಲಾಕ್ತೀನಿ, ಬುಳ್ಳು ಮನ್ಗಿಸ್ತೀನಿ. ನೋಡಿದ್ರೆ ಅವಾಗ ನೋಡಿ ಚಡ್ಡಿ ಬಿಚ್ಕೊಂಡು ನನ್ನ ಹತ್ರ ಬಂದವನೆ ಅಂತ ಹೇಳಿ ಮರ್ಯಾದೆ ತೆಗಿತೀನಿ. ಆ ನನ್ ಮಗ ಆ ತಲೆ ನನ್ ಮಗನಿಗೆ ಬಂದ್ ನನ್ನ ಹತ್ರ ಇಸ್ಕೊಂಡಲ್ಲ, ಅವನಿಗೆ ನಾಚಿಕೆ ಆಗ್ಬೇಕಲ್ವಾ? ನೋಡಕ್ ಹೋಗಿದ್ಯಾ ಅಲ್ಲಿ ತಲೆ ಹಿಡಿಯೋದ? ನೋಡಿದ್ದೀನಿ. ನೋಡಿದ್ದೀನಿ. ಹಲೋ ಆಯ್ತು ಬಿಡಿ. ಅದೇನೆ ಈಗ ಆಮೇಲೆ ಕಾಯಿ ಬಾಯಿ ತಿಂದಲ್ಲ ಎಬ್ಬರು ಕರ್ಕೊಂಡ್ ಬಂದ ಮನೆಗೆ ಓಡಾಡ್ಕೊಂಡಿತ್ತು. ಮೊನ್ನೆ ಎಲ್ಲ ಪೆನ್ಷನ್ ಬಂತು. ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಪಾನಿ ಕಟ್ಟಿದ್ದೆ ಹಾಲ್ ಕರೆಗೆ ಅಂತ ಎದು ಮಕ್ಕ ನೋಡ್ತೀನಿ. ಮಾಮ ಏನ್ ಮಾಡ್ತಿದ್ಯೋ? ಅಪ್ಪ
ಇಲ್ಲ ಬಣ್ಣ ಮಾಡಿಸ್ತೀರಿ ಯಾವತ್ತ ಹಬ್ಬ? ಅಯ್ಯೋ ಹಸ ಅಲ್ಲ ಕಣೆ ನಮ್ಮ ಅಪ್ಪ 21 ಅಲ್ಲ 21 ಅಂತೀನಿ ನಾನು. ಈ ಭಾನುವಾರ ಅದೇ ಈ ಭಾನುವಾರ ನಾಳೆ ನಾಡ್ದು. ಯಾಕಲ್ಲ 14ಕ್ಕೆ ಮಾಡ್ಬಿಡ್ತೀನಿ. 14ನೇ ತಾರೀಕೆ ಮಾಡ್ಬಿಡ್ತೀನಿ ಸರಿ. ಭಾನುವಾರ 21 ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಅದೇ ನಾಳೆ ಕಿಲ್ ನಾಡ್ದು. ದಿನೇಶ ಫೋನ್ ಮಾಡಿದ್ದ. ಯಾವ ದಿನ ಹೇಳಿ? ಲೇ ನೆನೆ ಕುಡ್ದು ರೋಸ್ತಿದ್ನಲ್ಲೋ. 30,000. ಬೇಡ ಯಾಕೋ? ಬೇಡ. ಲೇ ನೆನ್ನೆ ಎಲ್ಲ ಬೇಕು ಅಂದ್ರೆ ಇವಾಗ ಏನಕ್ಕೆ ಬೇಡ ಅಂತಿದಿ ಹೇಳಲ್ಲ, ಏನಕ್ಕೆ ಅಂತಲೇ? ಕೆಳಗಿಡೋದೆಲ್ಲ ಫೋಟೋ ತೆಗ್ ಕಳ್ಸು ಅಂತ ಅಂತೀರಲ್ಲ. ಕೆಳಗಿಡೋದೆಲ್ಲ ಫೋಟೋ ತೆಗ್ ಕಳ್ಸು ಅಂತ. ಲೇ ಅಂದ್ರೆ ಈಗ ಚೆಕ್ಗಳು ಕೊಡ್ತಾರೆ, ಯಾರ್ಯಾರೋ ಚೆಕ್ಗಳು ಒಂದೊಂದು ಚೆಕ್ ಒಳಗೆ ಹೆಸರಿರುತ್ತೆ, ಒಂದೊಂದ್ರಲ್ಲಿ ಹೆಸರಿರಲ್ಲ. ಚೆಕ್ಕು ಮೋಸ ಆಗ್ಬಿಡುತ್ತೆ. ಅದಕ್ಕೆ ನಿಂದೊಂದು ಸಾಮಾನ್ದು ಫೋಟೋ ಹೊಡೆದು ಕಳಿಸಿದ್ರೆ ಅದು ಅವಂದೇ ಅಂತ ಗೊತ್ತಾಗುತ್ತಲ್ಲ ನಿಂದೆ ಅಂತ. ಬೇಡ ಬೇಡ. ಏನ್ ಸಾಮಾನ್ಯ ಬೇಡವಾ? ಸಾಲ ಸರಿ ಮಾತಾಡೋದೇನು ಹಂಗ್ ಮುಳುಗ್ತಿದ್ಯಾ? ನನಗಿದ್ದೆ ಅಂದ್ರೆ ಅವಂಗ ಅಂದ ದಿನೇಶ ಕೇಳಂಗಿದ್ರೆ 30,000 ಕೊಡ್ತೀನಿ, ಬಡ್ಡಿ ಕೊಡಂಗಿದ್ರೆ ಕೊಡ್ಲಿಲ್ಲ ಅಂದ್ರೆ ದಿವಸ ಒಂದ್ ಎಗ್ ಪಪ್ಸ್ ತಿನ್ಕೊಂಡ್ ಬರ್ತೀನಿ ಬೇಕ್ರಿ ಹತ್ರ ಹೋಗಿ ಅಂತ ಅಂದ. ಬೇಕ್ರಿ ಓನರ್ ಬೈತಾರ, ಮಾಡೋದಿಲ್ಲ, ನಾನ್ ಲೆಕ್ಕಕ್ಕೆ ಹಾಕ್ತಾರೆ ಆಮೇಲೆ. ಹೌದಾ? ಮತ್ತೆ ಬಡ್ಡಿ ಕೊಡಲ್ವ ನೀನ್ ಅದಕ್ಕೆ? ಬೇಡ, ದುಡ್ಡು ಸಾಲ ಬೇಡ. ಬೇಡವಾ? ಕೂಡ್ಲು ಫೋಟೋ ಕೇಳ್ತೀರಿ, ಉಗ್ರು ಕಾರ್ಡುಗಳು ಎಲ್ಲ ಎಲ್ಲಿ? ಅವನು ಚೆಕ್ ಬೇಡ, ಕೊಡಂಗಿದೆ ನೀನ್ ಸಾಮಾನ್ದೊಂದು ಫೋಟೋ ಕೊಡು. ಇಲ್ಲ ಅಂತಂದ್ರೆ ಉಗ್ರು ಕೂದ್ಲು ಆಮೇಲೆ ಬಟ್ಟೆ ಮೈ ಮೇಗ್ಲದು ಅದೊಂದ್ ಚೂರು ಕೊಡ್ಬೇಕಂತ, ಒಂದ್ ಚೂರು ಕಟ್ ಮಾಡಿ. ಮಾಟ ಮಾಡ್ಸಕ, ಮಂತ್ರ ಮಾಡ್ಸಕ್ಕೆ? ಅದೇ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮಾಟ ಮಂತ್ರ ಮಾಡ್ಸಕ್ ಅಷ್ಟೇ ಕಣದಿ. ಬೇಡ ಅಷ್ಟೊಂದು. ನಮ್ ಭಯ ಆಗುತ್ತೆ ನಮ್ಗೆ, ಬೇಡ. ಭಯ ಆಗುತ್ತಾ? ರಾತ್ರಿ ನಾವ್ ಅದೆಲ್ಲ ಹೋಗಿದ್ದು ಹಂಗೆ ನಿಂದು ಕೇಳ್ದ ಕಣೋ. ಏನಂತ? ಅದೇ ಶಾಸ್ತ್ರನ ಹೆಣ್ಣಿಂದು ಏನು ಎತ್ತ ಅಂತ. ಅವನ್ಗೆ ಈ ವರ್ಷದಾಗ ಏನಾರ ಮದ್ವೆ ಮಾಡ್ಬೇಡ್ರಿ, ಈ ವರ್ಷದಾಗ ಏನಾರ ಮದ್ವೆ ಆದ್ರೆ ಅವನು ಸುಮ್ಮನೆ ಬೆಂಗಳೂರು ಕೆಲ್ಸಕ್ಕೆ ಹೋದಾಗ ಅವ್ನ ಹೆಂಡತಿ ಅಕ್ರಮ ಸಂಬಂಧ ಇಕ್ಕೊಂತಾಳೆ ಅವನ ಫ್ರೆಂಡ್ ಜೊತೆಗೇನೆ, ಆಮೇಲೆ ಮಗು ಅವನ್ಗಾಗುತ್ತೆ, ಹೆಸರು ಇವಂದ್ ಬರುತ್ತೆ ಅಂತ ಅಂದ್ರು ಕಣ. ಸಂಬಂಧ ಆಗ್ಬಾರ್ದು ಅಂತನಾ? ಅಲ್ಲ ನೀನ್ ಮದ್ವೆ ಆಗ್ತೀಯ ಅನ್ಕೋ, ಮಕ್ಳುನ ನಿಮ್ ಫ್ರೆಂಡ್ ಯಾರಾದ್ರೂ ಮಾಡ್ತಾರಂತೆ. ಅಂದ್ರೆ ಲೇ ನೀನ್ ಮದ್ವೆ ಆಗ್ತೀಯಾ, ನೀನ್ ಬೇಕ್ರಿ ಕೆಲ್ಸಕ್ಕೆ ಹೋಗಿರ್ತೀಯಲ್ಲ, ಅವಾಗ ನೀನ್ ಹೆಂಡತಿ ಅಕ್ರಮ ಸಂಬಂಧ ಮಡಿಕೊಂಡು ಬೇರೆಯವ್ರ ಮಕ್ಳು ಮಾಡ್ತಾರಂತೆ. ಬೇರೆಯವ್ರ ಮನೆಗೆ ಹೋಯ್ತಾರೆ ಅಂತನಾ? ಬೇರೆಯವ್ರ ಮನೆಗೆ ಯಾಕೆ ಹೋಯ್ತಾರೆ? ನಮ್ಮ ಮಟ್ಟೆ ಇರ್ತಾರೆ. ಇಲ್ಲೇ ಅವ್ರು ಬೇರೆ ಲವರ್ನ ಹುಡುಕೊಂತಾರೆ ಅಂತ. ಲವರ್ ಇರ್ತಾರೆ ಅಂತನ ಅವ್ರಿಗೆ? ಅಂತವ್ರು ಬೇಡ, ಬೇರೆ ಅವ್ರು ಬಿಟ್ಟು ಬೇರೆಯವ್ರನ್ನಾಗೋದು. ಮದ್ವೆ ಆಗಿರ್ತೀಯಲ್ಲೋ? ಅಯ್ಯೋ ಆಗಿಲ್ಲ ನಾನು. ಅಲ್ಲ ಆದ್ಮೇಲೆ ಏನೋ ನಂಗೆ ಗೊತ್ತಾಯ್ತು ಅಂದ್ರೆ ಏನ್ ಮಾಡ್ತೀಯೋ? ಗೊತ್ತಾದ್ರೆ ನಿಮ್ ಮನೆಗೆ ಹೋಗು ಅನ್ನೋದು ಅಷ್ಟೇ. ಆತರ ಏನಕ್ ಮಾಡ್ತೀರಾ? ಇಬ್ರು ಕ್ಲೀನ್ ಆಗಿ ಸಂಸಾರ ಮಾಡ್ಕೊಂಡ್ ಹೋಗ್ರಿ. ನೀನು ಅವನು ಅದೇ ಅವನ್ ಲವರ್ ಏನ? ನೀವ್ ಯಾರ ಕಡೆಯವ್ರು ಹೇಳಿ? ನೀವ್ ಯಾರ ಕಡೆಯವ್ರು ಹೇಳಿ? ಇಲ್ಲೇ ನಾನ್ ಕಣ ಮನೋಜ. ಈಗ ನಮ್ಮ ಮನೆ ಇಲ್ಲಿ ನಿಮ್ ಮನೆ ತಗ ಬರ್ತಾ ಇದೀನಿ, ಬಾ ಇಲ್ಲೇ ಮಾತಾಡೋಣ ಡೈರೆಕ್ಟ್ ಆಗಿ. ನಿಮ್ ಮನೆ ತಗ ಬರ್ತೀನಿ ಈಗ.
ಅಲ್ಲೇ ಡೈರೆಕ್ಟ್ ಆಗಿ ಮಾತಾಡೋಣ. ನೀನ್ ಯಾಕೋ ಏನೇನೋ ಮಾತಾಡ್ತಿದ್ದಿ ಫೋನಲ್ಲಿ. ಫೋನಾಗ ಏನೇನೋ ಅಲ್ಲ ಕಣಲ್ಲಿ. ನಾನು ಮದ್ದೂರ್ ಮೆಂಗಡೆ ಕಾಸು ಲೇ ಮದ್ದೂರ್ ಹೊತ್ತ. ನಾನು ಆ ಮನೋಜ ಕಣ, ನಿಮ್ಮೂರ್ ಮನೋಜ ಅಲ್ಲ. ಇನ್ಯಾರು ಅಂತ ನಂಗೆ ಗೊತ್ತಿಲ್ವಲ್ಲ, ಬೇರೆ ಯಾರು? ಲೇ ಬೆಂಗಳೂರಿಗೆ ಮೆಜೆಸ್ಟಿಕಲ್ ಸಿಕ್ಕಿರ್ಲಿಲ್ವಾ ಒಂದ್ಸರಿ? ಬಸ್ಸಾಗ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿರ್ಲಿಲ್ವಾ? ನಿನ್ ಫೋನ್ ನಂಬರ್ ಕೊಟ್ಟೋಗಿದ್ದೀನಿ ಅವರು. ಒಂದ್ಸತಿ ನಾವು ನಿಮ್ಮೂರ್ ಪಕ್ಕದವ್ರು ಅಂತೇಳಿ ನಮ್ ಬೇಸಿಗೆ ನಂಬರ್ ಇಸ್ಕೊಂಡಿದ್ರಲ್ಲ. ನೋಡಿ ಕರೆಕ್ಟ್ ಆಗಿ ಹೇಳ್ದ ನೋಡ. ಮಾತಾಡ್ಬೇಕಾರೆ ಗೊತ್ತಾಗಿ ನಾವು ನಿಮ್ಮೂರ್ ಸೈಡ್ ಅಂತೇಳಿ. ದೊಡ್ಡಿ ಕೆ ಎಂ ದೊಡ್ಡಿಯರು. ಏನ್ ಗೊತ್ತಾ, ನಾನು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಮತ್ತೆ ನೀವು ಬೇರೆ ಏನೋ ಹೆಸರು ಹೇಳ್ತಿರಲ್ಲ, ನನ್ಗೆ ಗೊತ್ತಾಗ್ಲಿಲ್ಲ. ಹೌದಿಲ್ಲ, ನನ್ನ ಹುಟ್ಟ ಹೆಸರು ಅದೇನೆ. ಹಂಗೆ ನಾನು ಏನಕ್ ಮಾಡ್ದೆ ಗೊತ್ತಾರ ನಿಮ್ಗೆ? ಒಂದ್ ಸಮಸ್ಯೆ ಇವ್ರು ಕರ್ಕೊಂಡ್ ಬಂದಿದ್ರಲ್ಲ, ಅವ್ರು ಚೆನ್ನಾಗಿದಾರ? ದುಡ್ಡಿಲ್ಲ ಅಂತ ಇಸ್ಕೊಂಡ್ ಹೋಗಿದ್ರಲ್ಲ, ಫೋನ್ ಪೇ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮೂರು ಅಂದ್ಬಿಟ್ಟು. ಕೊಟ್ನಲ್ಲ ನಾನು, ಫೋನ್ ಪೇನೇ ಇಲ್ಲ ಅಂಟು. ಅಲ್ಲ, ಅವ್ರು ನನಗ್ ಕೊಡ್ಸಿದ್ರಲ್ಲ, ಅವ್ರಿಗೆ ಕೊಟ್ಬಿಟ್ಟೆ ದುಡ್ಡು. ನಾನೇ ಕೊಟ್ಟಿದ್ ನಿಮ್ಗೆ. ಮತ್ತೆ ನಮ್ಮ ಫ್ರೆಂಡ್ ಜೊತೆಗೆ ಬಂದಿದ್ದಲ್ಲ, ಅವ್ನು ಇಸ್ಕೊಂಡು ನಾನು ಕೊಟ್ಟೆ ಅಂತ. ನಿಮ್ ಜೊತೆಗೆ ಯಾರು ಬಂದಿದ್ರಿ ಹೇಳಿ? ಇವನ್ಗೆ, ಕಾರ್ತಿಗೆ. ನನ್ ಜೊತೆ ಇರ್ತಾವ, ಅವ್ನ್ ಕೊಟ್ರಾ? ಅವ್ನ್ ಕೊಟ್ಟೆ, ಅವ್ನು ಇಸ್ಕೊಂಡ ನಿನಗೆ ಕೊಡ್ಬೇಕು ಸೂರ್ಯ ಹಿಂಗೆ ಅಂತ. ಬೋಳಿ ಮಗ ಕೊಟ್ಟೆ ಇಲ್ಲ ನಂಗೆ. ನಿಮ್ ಹೆಸರು ಸೂರ್ಯ ಅಲ್ವಾ ಮತ್ತೆ? ನಿಮಗೆ ಕೊಡ್ಬೇಕು. ಬೇಕ್ರಿದ್ರೆ ಬಂದಿದ್ರಲ್ಲ, ನಾವು ಯಾವ್ದು ಅಂತ ಕೇಳಿದ್ಕೆ ಕೆ ಎಂ ದುಡ್ಡು ಅಂದಾಗ ನಾವು ನಿಮ್ಮೂರು ಅಂದ್ಬಿಟ್ಟಿದ್ಕೆ ದುಡ್ಡು ಕೊಟ್ಟಿದ್ದಲ್ಲ. ಕರೆಕ್ಟ್. ನಿಮ್ದು ದೊಡ್ಡದು. ಬಂದಿದ್ರಿ? ಯಾವಾಗ ಬಂದಿದ್ರಿ? ಎಲ್ಗೆ? ಬೇಕ್ರಿ ಟಿಕ್ಕೆ ಅವಾಗ ಬಂದಿದ್ವಲ್ಲ ಮುಂಚೆ. ಅವನ ಕೈ ಕೊಟ್ಟಿದ್ದೀರಾ? ಅವನ ಕೈ ಕೊಟ್ಟಿದ್ದೀನಪ್ಪ. ಬೇಕಾರೆ ಕೇಳ್ತೀನಿ ಬಿಡಿ. ದೇವ್ರೇ, ನಾವ್ ಸುಳ್ಳು ಪಳ್ಳು ಹೇಳೋದಲ್ರಿ, ನಾವ್ ಅಂತ ಜನ ಅಲ್ಲ. ನಾವ್ ಸುಳ್ಳು ಪಳ್ಳು ಹೇಳಿದ್ರೆ ಬೇಸ್ತಾರ. ಇದು ಭಾನುವಾರ ಹಬ್ಬಕ್ ಬನ್ನಿ. ಭಾನುವಾರ ಹಬ್ಬಕ್ಕ? ನಾನು ಚಿಕನ್ ತಿನ್ನಲ್ಲ ಕಣಪ್ಪಿ, ಮಟನ್ ಅಷ್ಟೇ ತಿನ್ನೋದು. ಮಟನು ಮಾಡಿಸ್ತೀವಿ, ಮಟನು ಚಿಕನು ಇವು ಅವು ಎಲ್ಲಾನು ಮಾಡಿಸ್ತೀವಿ. ಹೌದಾ? ಕೊಬ್ರಿಗಳೇ ಕೊಡ್ಬಳೆ ಇದ್ ಮಾಡ್ತಾವ್ರ, ಕಜಾಯ ಮಾಡ್ತಾವ್ರೆ. ನಿಮ್ಗೆ ಇಷ್ಟ ಅಲ್ರ ಕಜಾಯ ಕೊಡ್ಬಳೆ? ಅವಾಗ ಹೇಳಿದ್ರಲ್ಲ. ಹೇಳಿದ್ನ? ಹೇಳಿದ್ರಲ್ಲ. ಮಾಡಿಸ್ತಾವ್ರೆ ಇಡಕ್ಕೆ. ಬನ್ನಿ ಒಂದ್ 4 ಗಂಟೆ ಹಂಗೆ. 4 ಗಂಟೆಗೆ ಬರಲಾ? 4 ಗಂಟೆಗೆ ಬನ್ನಿ. ಅಲ್ಲೇ ಅಲ್ವಾ ಊರು? ಎಲ್ಲಿ ಹೇಳ್ರಿ? ಅಲ್ಲೇ ಮಾಬ್ಲಿ. ಈಗ ನಿಮ್ಮ ಕೆ ಎಂ ದೊಡ್ಡಿಯಿಂದ ಮುಂದಕ್ಕೆ ಬಂದ್ಬಿಡಿ, ಮದ್ದೂರ್ ಸೈಡ್ಗೆ. ಮದ್ದೂರ್ ಸೈಡು. ಮದ್ದೂರ್ ಅಲ್ಲಿ ಬಂದು ಫೋನ್ ಮಾಡಿ ಹಳ್ಳಿ ಮಾಡ್ತಾವು. ಅಲ್ಲ ಕರೆಕ್ಟಾಗಿ ನಾವು ಕಾರಲ್ಲೇ ಬಂದ್ಬಿಡ್ತೀವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಅದೇ ಎಲ್ಲಿ ಬರೋ ಕರೆಕ್ಟಾಗಿ ಅಡ್ರೆಸ್ ಹೇಳ್ಬಿಡಿ. ಈಗ ಕೆ ಎಂ ದೊಡ್ಡಿಯಿಂದ ಮದ್ದೂರ್ ಸೈಡ್ ಬಂದ್ಬಿಡಿ, ಮೈಸೂರು ಬೆಂಗಳೂರಿಗೆ ಹೋಗುತ್ತಲ್ಲ ಇದೆ. ಅಲ್ಲಿಂದ ಸರ್ಕಲ್ ಅದಲ್ಲ. ನಿಮ್ಮೂರ ಹೆಸರೇನು ಹೇಳಿ? ನಮ್ಮೂರು ಇಲ್ಲೇನೆ, ಕುಂಟೆ. ಏನ್ ಕುಂಟೆ? ಕುಂಟೆ. ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡಿ. ಹೌದಾ? ಅದೇ ಇದು ಅವತ್ತು ಬರ್ಬೋದಾ? ಅವತ್ತು ಯಾರು ಬೇಕಾದ್ರು ಬರ್ಬೋದು, ನಾವು ಫ್ರೆಂಡ್ಸ್ ಎಲ್ಲ ಬರ್ಬೋದಾ? ಬನ್ನಿ. ಎಷ್ಟು ಜನ ಬರ್ತೀರಾ? ಯಾರು, ನಾನು ಬೇರೆ ಯಾರನ್ನೂ ಕರ್ಕೊಂಬರಲ್ಲ. ಅದೇ ನನ್ನ ಸ್ಟೆಪ್ನಿ ಬ್ಲೌಳೆ ಅಂದ್ರೆ ಅದೇ ನನ್ನ ಸೆಟಪ್ ಇಟ್ಕೊಂಡಿರೋದಾ? ಇಟ್ಕೊಂಡಿರೋದು. ಅವ್ರನ್ನೆಲ್ಲ ಕರ್ಕೊಂಡ್ ಯಾಕೆ ಬರ್ತೀರಿ? ಇಲ್ಲ ಒಬ್ರೇ ಬನ್ನಿ. ಇಲ್ಲ, ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಮ್ಮ ಮನೇಲೆಲ್ಲ ಇದ್ ಮಾಡ್ತಾರೆ. ಇಲ್ಲ ಅವ್ರು ನಿಮ್ಮ ಮನೆಯವ್ರಿಗೆ ಏನ್ ಗೊತ್ತಾಗುತ್ತೆ? ನಮ್ಮ ಅವ್ರ ಫ್ರೆಂಡ್ ಹೆಂಡತಿ ಅಂತ ಹೇಳಿ. ತಾಳಿ ಕಾಲುಂಗ್ರ ಅವೆಲ್ಲ ಇರೋದಿಲ್ವಲ್ಲ? ಎಲ್ಲ ಇರುತ್ತೆ. ಅವ್ರು ಹೇಳೋದ್ ಕೇಳಿಸ್ಕೊಳ್ಳಿ. ಅವ್ರಿಗೆ ಮದ್ವೆ ಆಗೈತೆ ಬೇರೆಯವರು. ನಾನು ಎಲ್ಲಿಗೋ ಹೋಗ್ಬೇಕಂತ ಅವರು ಊರಿಗೆ ಅಂತ ಬಂದಿದ್ದಾರೆ. ನಾವು ಹಿಂಗೆ ಬರ್ತೀನಿ. ನಿಮ್ಮ ಮನೆಗೇನೋ ಗಂಡ ಹೆಂಡತಿ ಅಂತ ಹೇಳಿರ್ರಿ. ಅವತ್ ರಾತ್ರಿ ಅಲ್ಲೇ ಇದ್ಬಿಟ್ಟು ಬೆಳಗ್ಗೆ ಬರ್ತೀವಿ. ಒಂದು ಸಪ್ರೇಟ್ ರೂಮ್. ಇಲ್ಲೇ ರೂಮ್ ಮಾಡ್ಕೊಡ್ಬೇಕಾ? ನಿಮ್ಮ ಮನೆಗೆ ಸಪ್ರೇಟ್ ರೂಮ್ ಕೊಟ್ರೆ ಸಾಕು. ಮರ್ಯಾದಸ್ಥರು ಎಲ್ಲ ಇರ್ತೀವಿ. ಸ್ವಾಮಿ ಸೂರ್ಯ ಅವ್ರೆ, ನಾವು ಮರ್ಯಾದಸ್ಥರ ಕಂಡ್ರಿ, ಏನ್ರಿ ಈ ತರ ಮಾತಾಡ್ತೀರಾ? ಬೇಜಾರು ಮಾಡ್ಕೋಬಿಡಿ.
ಇಕ್ಕೊಂಡಿದ್ದೀರಲ್ಲ ಹಂಗಾಗಿ ಖಂಡಿತ ಏನ್ರಿ ನೀವು ಬೇಜಾರ್ ಮಾಡ್ಕೋಬೇಡಿ, ಹೇಳಿದ್ದು ಅಷ್ಟೇ. ಅಲ್ಲಲ್ಲ ಅವೆಲ್ಲ ಸರಿ ಅವು. ಇಕ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇಕ್ಕೊಂಡಿರೋರ್ಗೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ನೀವು. ಅಲ್ಲ ಅವಮಾನ ಅಂತಲ್ಲ, ಇದು ಹೇಳಿದ್ದು ಅಷ್ಟೇ. ನೀವು ಬೇಜಾರ್ ಮಾಡ್ಕೋಬೇಡಿ. ಬೇಜಾರಲ್ಲ, ನೀವ್ ಹೇಳ್ತೀರಾ ಮಾತ್ಗೆ ಇಕ್ಕೊಂಡಿರೋರ್ಗೆಲ್ಲ ಬೇಜಾರಾಗ್ತೈತೆ. 83 ಲಕ್ಷಕ್ಕೆ ಒಂದ್ ರೈಲ್ ಏನ್ ಗೊತ್ತಾ ಸ್ವಾಮಿ, ಬತ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಮಟನ್ ಸ್ವಲ್ಪ ಚಿಕನ್ ತಿಂತೀವಿ, ಮೊಟ್ಟೆ ಎಲ್ಲ ಬೇಯಿಸಿರ್ತೀರಲ್ವಾ, ಮೊಟ್ಟೆ ಎಲ್ಲ ಬೇಯಿಸಿರ್ತೀವಿ, ಆಮೇಲೆ ಹಾಕಿರ್ತಾರಲ್ಲ, ಎಲ್ಲಾಡ್ಕೆ ಎಲ್ಲ ಕೊಡ್ತೀರಲ್ವಾ, ಸ್ವಲ್ಪ ಸಕ್ಕರೆ ನಾವೇ ಹಾಕ್ಸ್ಕೊಂಡ್ ಬಿಡೋಣ. ಇಲ್ಲ 2 ಕೆಜಿ ಕಂಬಿ ತಮ್ಮಂದ್ ನಾವೇ ಹಾಕ್ಸ್ಕೊಂಡ್ರೆ ಆಚೆ ಹೋಗ್ಬಾರ್ದು, ಸಕ್ಕರೆ ಒಂಚೂರು ಬಾಯಿಗೆ ಹಾಕೊಂಡು ಹೋಗ್ಬೇಕು. ಒಂಚೂರು ಜಾಗ ಕೊಟ್ರೆ ಅಲ್ಲೆಲ್ಲ ಮನೆ ಶ್ರೀಮಂತರಲ್ವಾ ಅವರು, ಕೃಷ್ಣಯ್ಯರ್ ಶ್ರೀಮಂತರಲ್ವಾ? ಕೊಟ್ಟಿಗೆ ಐತಲ್ವಾ ನಿಮ್ದು? ಕೊಟ್ಟಿಗೆ ಮನೆಗೆ 2 ಆಸ್ತಿ ಹಾಕಿ ಕೊಟ್ಬಿಡು ಸಾಕು, ಅಲ್ಲೇ ಅದೇ ಮನೆ. ಅವರು ಜೈರಾಮಯ್ಯ ಅವರು ಅಂದ್ರೆ ಮನೆ ರೈಲ್ ಕೊಡಿಸ್ತಿರೋದು ಕೃಷ್ಣಯ್ಯ ಅವರು ಹೋಯ್ತಾರೆ ಎಲ್ರೂ. ಇಲ್ಲ ನಾವೇನಂತಂದ್ರೆ ಅಲ್ಲೇ ಮನೆ ಕಂಡು ಅದೇನ ಮಕ್ಳು ಮಾಡೋಣ ಅಂತ ನಾವು ಅಷ್ಟೇ. ಅವರು ಮಕ್ಳು ಮಾಡೋಕೆ ಪ್ರಯತ್ನ ಪಡೋಣ. ಅವ್ರದ್ದು 180 ನಿಮ್ಮನೆಗೆ ಆದ್ರೆ ಒಳ್ಳೇದಾಗುತ್ತಾನೋ, ನಿಮ್ಮ ಮನೆಗಿಂದ ಮಾಡಿದ್ರೆ ಮಕ್ಳಾಗುತ್ತಾನೋ ಅಂತ ನಾವು. ಸುದೀಪ ಸುರಿ ಅಲ್ಲ, ನಿಂಗೆ ಹೇಳೋದೇ ಅರ್ಥ ಆಗ್ತಿಲ್ಲ ಅವಾಗತ್ತ. ಅವರು ಜಮೀನು 180 ಎಕರೆ ಹೊಲ ಐತೆ. ಇಲ್ಲ ನಮ್ಮನೆಗ್ ಆಗಲ್ಲ, ಅವ್ರಿಗೆ ಬೇರೆ ಮದ್ವೆ ಆಗೈತೆ, ನನಗ್ ಬೇರೆ ಮದ್ವೆ ಆಗೈತೆ. ನಮ್ಮನೆಗ್ ಹೆಂಡತಿ ಇದಾರೆ, ಅವ್ರ ಮನೆಗ್ ಗಂಡ ಇದಾರೆ. ಸೂರಿಪ ಒಂದ್ ನಿಮಿಷ ಕೇಳಿಸ್ಕೊಂಡ್ಬಿಡು. ಇದು ಈಗ ಹೇಳೋದ್ ಏನ್ ಗೊತ್ತಾ, ಊಟ ಮಾಡ್ಕೊಂಡು ಕೃಷ್ಣಪ್ಪರು ಕೇಳಿಸ್ಕೊಳ್ಳಿ ಜಾಸ್ತಿ ಇದೆ, ಅದಕ್ಕೆ ಮಗು ಚೆನ್ನಾಗಿರ್ಲಿ ನೋಡಿ ಸ್ವಾಮಿ. ನೋಡಿ ಈಗ 2 ವೀಲರ್ ಅವಾಗೆಲ್ಲ ನೋಡಿ ಇದು ಚೆನ್ನಾಗಿರ್ಲಿ ಅಂತಂದ್ರೆ ಕಾರು ಮನೆಯೋ ಏನ್ ಮಾಡ್ತಿದ್ದೀರಾ? ಪಾಯಿಂಟಿಗೆ ಬಂದೆ, ಮಗಳು ಚೆನ್ನಾಗಿರ್ಲಿ ಅಂತ ಕಾರು, ಆಮೇಲೆ ಬಂಗ್ಲೆ, ಚೈನು, ಉಂಗ್ರ, 2 ವೀಲರ್, ಆಮೇಲೆ ಒಳ್ಳೆ ಚೌಟ್ರಿಯಲ್ಲಿ ಮದ್ವೆ ಎಲ್ಲ ಕಂಡೋರ್ ಏನ್ರನ್ನ ಇಲ್ಲಿ ಮನೆ ತಂದು ಇಟ್ಕೊಂಡು ಬಿಟ್ರೆ ಮನೇನ ಅಥವಾ ಕಂಡೋರ್ ಟೈಮಿಂಗ್ಸ್ ಅಲ್ವನಪ್ಪ. ಈಗ ಮಂಡ್ಯದಿಂದ